ಅಕೌಂಟಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಅಕೌಂಟಿಂಗ್ MCQ ಕ್ವಶನ್ ಸೀರೀಸಲ್ಲಿ ಪಾರ್ಟ್ 3. ಇವತ್ತು ಜರ್ನಲ್ ಆ್ಯಂಡ್ ಲೆಡ್ಜರ್ ಈ ಒಂದು ಟಾಪಿಕ್ಗೆ ರಿಲೇಟೆಡ್ ಆಗಿ MCQ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್, ವಾಟ್ ಈಸ್ ದ ಫಸ್ಟ್ ಸ್ಟೇಜ್ ಆಫ್ ಅಕೌಂಟಿಂಗ್? ಅಕೌಂಟಿಂಗ್ನ ಫಸ್ಟ್ ಸ್ಟೇಜ್ ಯಾವುದು ಅಂತ. ಆಪ್ಷನ್ ಎ ಜರ್ನಲ್, ಆಪ್ಷನ್ ಬಿ ಲೆಡ್ಜರ್, ಆಪ್ಷನ್ ಸಿ ಟ್ರಯಲ್ ಬ್ಯಾಲೆನ್ಸ್, ಆಪ್ಷನ್ ಡಿ ಫೈನಲ್ ಅಕೌಂಟ್ಸ್. ಸೊ ಅಕೌಂಟಿಂಗ್ನ ಫಸ್ಟ್ ಸ್ಟೇಜ್ ನಾವು ಜರ್ನಲನ್ನು ಪ್ರಿಪೇರ್ ಮಾಡ್ತೀವಿ, ಟ್ರಾನ್ಸಾಕ್ಷನನ್ನು ಎಂಟ್ರಿ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಕ್ವಶನ್, ಜರ್ನಲ್ ಈಸ್ ಎ ಬುಕ್ ಆಫ್ ಡ್ಯಾಶ್. ಜರ್ನಲ್ ಅನ್ನೋದು ಒಂದು ಯಾವ ರೀತಿ ಬುಕ್ ಅಂತ. ಓಕೆ, ಆಪ್ಷನ್ ಎ ಓನ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್, ಬಿ ಒರಿಜಿನಲ್ ಎಂಟ್ರಿ, ಸಿ ಸೆಕೆಂಡರಿ ಎಂಟ್ರಿ, ಡಿ ಸೆಟ್ ಆಫ್ ಅಕೌಂಟ್ಸ್. ಜರ್ನಲ್ ಅನ್ನೋ ಒಂದು ಬುಕ್ ಏನಿದೆ ಇದು ಒರಿಜಿನಲ್ ಎಂಟ್ರಿ. ನೆಕ್ಸ್ಟ್ ಕ್ವಶನ್, ಡೆಬಿಟ್ ಮೀನ್ಸ್. ಡೆಬಿಟ್ ಅಂದರೆ ಏನು? ಆ್ಯನ್ ಇನ್ಕ್ರೀಸ್ ಅಂದರೆ ಯಾವುದು ಡೆಬಿಟ್ ಆಗುತ್ತೆ? ನಮಗೆ 3 ರೂಲ್ಸ್ಗಳು ಗೊತ್ತಿರಬೇಕು, ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್. ಸೊ ಆ ಒಂದು ರೂಲ್ಸ್ ಮೇಲೆ ನಾವು ಇದನ್ನು ಆನ್ಸರ್ ಮಾಡ್ಬೋದು. ಆಪ್ಷನ್ ಎ ಇನ್ಕ್ರೀಸ್ ಇನ್ ಅಸೆಟ್, ಆಪ್ಷನ್ ಎ ಬಿ ಇನ್ಕ್ರೀಸ್ ಇನ್ ಲಯಬಿಲಿಟಿ, ಆಪ್ಷನ್ ಸಿ ಡಿಕ್ರೀಸ್ ಇನ್ ಅಸೆಟ್, ಆಪ್ಷನ್ ಡಿ ಆ್ಯನ್ ಇನ್ಕ್ರೀಸ್ ಇನ್ ಈಕ್ವಿಟಿ. ಸೊ ಡೆಬಿಟ್ ಅಂತ ಹೇಳಿದರೆ ಇಲ್ಲಿ ಲಯಬಿಲಿಟಿ ಮತ್ತು ಅಸೆಟ್ಸ್. ಅಸೆಟ್ ಇನ್ಕ್ರೀಸ್ ಆದರೆ ನಾವು ಅದನ್ನು ಡೆಬಿಟ್ ಮಾಡ್ತೀವಿ, ಲಯಬಿಲಿಟಿ ಇನ್ಕ್ರೀಸ್ ಆದರೆ ನಾವು ಅದನ್ನು ಕ್ರೆಡಿಟ್ ಮಾಡ್ತೀವಿ. ಹಾಗೆ ಅಸೆಟ್ಸು ಡಿಕ್ರೀಸ್ ಆದರೆ ಕ್ರೆಡಿಟ್ ಮಾಡ್ತೀವಿ, ಲಯಬಿಲಿಟಿ ಡಿಕ್ರೀಸ್ ಆದರೆ ನಾವು ಅದನ್ನು ಡೆಬಿಟ್ ಮಾಡ್ತೀವಿ. ಆನ್ಸರ್ ಆಪ್ಷನ್ ಎ ಆ್ಯನ್ ಇನ್ಕ್ರೀಸ್ ಇನ್ ಅಸೆಟ್. ನೆಕ್ಸ್ಟ್ ಕ್ವಶನ್, ಎ ಜರ್ನಲ್ ಈಸ್ ಆಲ್ಸೋ ನೋನ್ ಆ್ಯಸ್. ಜರ್ನಲ್ ಅನ್ನೋದು ಒಂದು ಯಾವುದು? ಆಪ್ಷನ್ ಎ ಸೇಲ್ಸ್ ಡೇ ಬುಕ್, ಆಪ್ಷನ್ ಬಿ ಬುಕ್ ಆಫ್ ಒರಿಜಿನಲ್ ರೆಕಾರ್ಡ್, ಆಪ್ಷನ್ ಸಿ ಪರ್ಚೇಸ್ ಡೇ ಬುಕ್, ಆಪ್ಷನ್ ಡಿ ಆಲ್ ಆಫ್ ದೀಸ್ ಎಬೋ. ಜರ್ನಲ್ ಅನ್ನೋದು ಒಂದು ಏನು ಅಂತ ಕೇಳಿರೋದು. ಸೇಲ್ಸ್ ಬುಕ್ಕೋ, ಇಲ್ಲ ಒರಿಜಿನಲ್ ರೆಕಾರ್ಡೋ, ಪರ್ಚೇಸ್ ಡೇ ಬುಕ್ಕೋ, ಇಲ್ಲ ಆಲ್ ಆಫ್ ದ ಎಬೋ. ಆನ್ಸರ್ ಆಪ್ಷನ್ ಬಿ ಒರಿಜಿನಲ್ ರೆಕಾರ್ಡ್. ನಾವು ಫಸ್ಟು ಜರ್ನಲಲ್ಲೇ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆ್ಯನ್ ಆರ್ಟಿಫಿಷಿಯಲ್ ಪರ್ಸನಲ್ ಅಕೌಂಟ್ ಅಥವಾ ಆರ್ಟಿಫಿಷಿಯಲ್ ಪರ್ಸನ್ ಅಕೌಂಟ್? ಆರ್ಟಿಫಿಷಿಯಲ್ ಪರ್ಸನ್ ಅಂದರೆ ಒಂದು ಪರ್ಸನ್, ಒಬ್ಬ ವ್ಯಕ್ತಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ. ಯಾವುದು? ಕಂಪನಿ, ಕ್ಯಾಶ್, ಮೋಹನ್, ಬಿಲ್ಡಿಂಗ್. ಕಂಪನಿ ಅನ್ನೋದೇನಿದೆ ಅದು ಆರ್ಟಿಫಿಷಿಯಲ್ ಪರ್ಸನ್ ಆಗುತ್ತೆ. ಆನ್ಸರ್ ಕಂಪನಿ. ಕ್ಯಾಶ್ ಅನ್ನೋದು ಒಂದು ಕಂಪನಿ ರೆಪ್ರೆಸೆಂಟ್ ಮಾಡಲ್ಲ. ಮೋಹನ್ ಅನ್ನೋದು ಒಂದು ಪರ್ಸನ್ನೇ ಆಗಿರ್ತಾನೆ. ಪರ್ಸನ್ ರೀತಿ ರೆಪ್ರೆಸೆಂಟೇಟಿವ್ ಆಗಿರೋದು ಕಂಪನಿ. ನೆಕ್ಸ್ಟ್ ಕ್ವಶನ್, ಡ್ಯಾಶ್ ಈಸ್ ದ ಅಕೌಂಟ್ಸ್ ಬುಕ್ ಕಂಟೈನಿಂಗ್ ಕ್ರೊನಾಲಜಿಕಲ್ ರೆಕಾರ್ಡ್ಸ್ ಆರ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ನ ಕ್ರೊನಾಲಜಿಕಲ್ ಆರ್ಡರಲ್ಲಿ ಯಾವುದು ರೆಕಾರ್ಡ್ ಮಾಡುತ್ತೆ ಅಂತ. ಆಪ್ಷನ್ ಎ ಕ್ಯಾಶ್ ಬುಕ್, ಬಿ ಸಬ್ಸಿಡಿಯರಿ ಬುಕ್, ಸಿ ಜರ್ನಲ್, ಡಿ ಲೆಡ್ಜರ್. ಆನ್ಸರ್ ಸಿ ಜರ್ನಲ್ ಬುಕ್. ನೆಕ್ಸ್ಟ್ ಕ್ವಶನ್, ದ ಜರ್ನಲ್ ಎಂಟ್ರಿ ಟು ರೆಕಾರ್ಡ್ ದ ಸೇಲ್ ಆಫ್ ಸರ್ವಿಸ್ ಆನ್ ಕ್ರೆಡಿಟ್ ಶುಡ್ ಇನ್ಕ್ಲೂಡ್. ಸರ್ವಿಸ್ನ ಆನ್ ಕ್ರೆಡಿಟ್ ಅಂದರೆ ಸಾಲದ ಬೇಸವಾಗಿ ಕೊಡ್ತಾ ಇದ್ದೀವಿ. ಯಾವ ಒಂದು ಎಂಟ್ರಿ ಬರುತ್ತೆ, ಯಾವ ರೀತಿ ನಾವು ರೆಕಾರ್ಡ್ ಮಾಡ್ತೀವಿ? ಡೆಬಿಟ್ ಟು ಡೇಟಾಸ್ ಆ್ಯಂಡ್ ಕ್ರೆಡಿಟ್ ಟು ಕ್ಯಾಪಿಟಲ್, ಆಪ್ಷನ್ ಎ. ಆಪ್ಷನ್ ಬಿ ಡೆಬಿಟ್ ಟು ಕ್ಯಾಶ್, ಕ್ರೆಡಿಟ್ ಟು ಡೇಟಾಸ್, ಆಪ್ಷನ್ ಸಿ ಡೆಬಿಟ್ ಟು ಫೀಸ್ ಇನ್ಕಮ್ ಆ್ಯಂಡ್ ಕ್ರೆಡಿಟ್ ಟು ಡೇಟಾಸ್, ಆಪ್ಷನ್ ಡಿ ಡೆಬಿಟ್ ಟು ಡೇಟಾಸ್ ಆ್ಯಂಡ್ ಕ್ರೆಡಿಟ್ ಟು ಫೀಸ್ ಇನ್ಕಮ್. ಸೊ ಸಾಲವಾಗಿ ನಾವು ಸರ್ವಿಸ್ನ ಕೊಡ್ತಾ ಇದ್ದೀವಿ ಅಂದರೆ ಅವರು ನಮಗೆ ಡೇಟಾಸ್ ಆಗ್ತಾರೆ, ರೈಟ್? ಡೆಬಿಟ್ ಟು ಡೇಟಾಸ್, ಡೇಟಾಸ್ ಅಕೌಂಟ್ ಡೇಟಾರ್, ಟು ಫೀಸ್ ಇನ್ಕಮ್, ಟು ಫೀಸ್ ಇನ್ಕಮ್ ಅಕೌಂಟ್. ಅದು ಫ್ರೀಸ್ ಅಲ್ಲ, ಫೀಸ್ ಇನ್ಕಮ್ ಆಗಬೇಕಿತ್ತು. ಫೀಸ್ ಇನ್ಕಮ್ ಅಕೌಂಟ್. ನೆಕ್ಸ್ಟ್ ಕ್ವಶನ್, ರಿಕಾರ್ಡಿಂಗ್ ದ ಟ್ರಾನ್ಸಾಕ್ಷನ್ ಇನ್ ದ ಜರ್ನಲ್ ಈಸ್ ಕಾಲ್ಡ್. ನಾವು ಜರ್ನಲಲ್ಲಿ ಯಾವುದಾದ್ರೂ ರೆಕಾರ್ಡ್ ಮಾಡಿದರೆ ಏನಂತ ಕರಿತೀವಿ? ಕಾಸ್ಟಿಂಗ್, ಪೋಸ್ಟಿಂಗ್, ಜರ್ನಲೈಸಿಂಗ್, ರೆಕಾರ್ಡಿಂಗ್. ನಾವು ಒಂದು ಜರ್ನಲ್ ಎಂಟ್ರಿಲಿ ಯಾವುದೇ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನನ್ನು ರೆಕಾರ್ಡ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಜರ್ನಲೈಸಿಂಗ್ ಅಂತ ಹೇಳ್ತೀವಿ. ಆನ್ಸರ್ ಆಪ್ಷನ್ ಸಿ ಜರ್ನಲೈಸಿಂಗ್. ನೆಕ್ಸ್ಟ್ ಕ್ವಶನ್, ಕ್ಯಾಶ್ ವಿತ್ಡ್ರಾನ್ ಬೈ ಪ್ರೊಪ್ರೈಟರ್ ಶುಡ್ ಬಿ ಕ್ರೆಡಿಟೆಡ್ ಟು. ಅಂದರೆ ಒಬ್ಬ ಪ್ರೊಪ್ರೈಟರ್ ಅಂದರೆ ಓನರು ಬಿಸ್ನೆಸ್ಸಿಂದ ಕ್ಯಾಶನ್ನ ವಿತ್ಡ್ರಾ ಮಾಡಿದರೆ ಕ್ರೆಡಿಟೆಡ್, ಯಾವುದನ್ನು ಕ್ರೆಡಿಟ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಸೊ ಒಂದು ಬಿಸ್ನೆಸ್ಸಿಂದ ಓನರ್ ಏನಾದರೂ ಒಂದು ಅಮೌಂಟನ್ನು ವಿತ್ಡ್ರಾ ಮಾಡ್ತಾ ಇದ್ದಾರೆ ಅಂದರೆ ನಾವು ಡ್ರಾಯಿಂಗ್ಸ್ ಅಂತ ಕರಿತೀವಿ, ರೈಟ್? ಜರ್ನಲ್ ಎಂಟ್ರೀಸ್ ಏನಾಗುತ್ತೆ? ಡ್ರಾಯಿಂಗ್ಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಸೊ ಯಾವುದು ಕ್ರೆಡಿಟ್ ಆಗ್ತಾ ಇದೆ? ಆಪ್ಷನ್ ಡಿ ಕ್ಯಾಶ್ ಅಕೌಂಟ್.
ನೆಕ್ಸ್ಟ್ ಕ್ವಶನ್, ಹೌ ಮೆನಿ ಸೈಡ್ಸ್ ಅಕೌಂಟ್ ಹ್ಯಾವ್? ಒಂದು ಅಕೌಂಟ್ ಇದೆ ಅಂತ ಹೇಳಿದರೆ ಅದು ಎಷ್ಟು ಸೈಡ್ಸನ್ನು ಹೊಂದಿರುತ್ತೆ? ನೀವೀಗ ಲೆಡ್ಜರ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡ್ತಾ ಇದ್ದೀರಾ, ಇಲ್ಲ ಯಾವುದೋ ಒಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಂದರೆ 2 ಸೈಡ್ಸ್ ಬರುತ್ತೆ, ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್. ಆನ್ಸರ್ ಆಪ್ಷನ್ ಎ, 2 ಸೈಡ್ಸ್. ನೆಕ್ಸ್ಟ್ ಕ್ವಶನ್, ವೋಚರ್ ಈಸ್ ಪ್ರಿಪೇರ್ಡ್ ಫಾರ್? ಆಪ್ಷನ್ ಎ, ಕ್ಯಾಶ್ ರಿಸೀವ್ಡ್ ಆ್ಯಂಡ್ ಪೇಯ್ಡ್. ಆಪ್ಷನ್ ಬಿ, ಕ್ಯಾಶ್ ಆರ್ ಕ್ರೆಡಿಟ್ ಸೈಡ್. ಆಪ್ಷನ್ ಸಿ, ಕ್ಯಾಶ್ ಆರ್ ಕ್ರೆಡಿಟ್ ಪರ್ಚೇಸ್. ಆಪ್ಷನ್ ಡಿ, ಆಲ್ ಆಫ್ ದೀಸ್. ನಾವು ವೋಚರ್ನ ಯಾವಾಗ ಪ್ರಿಪೇರ್ ಮಾಡ್ತೀವಿ? ಕ್ಯಾಶ್ ರಿಸೀವ್ ಮತ್ತು ಪೇಮೆಂಟ್ ಮಾಡಿದಾಗಲೂ ರಿಸೀವ್ ಮಾಡ್ಕೊಳ್ತೀವಿ. ಕ್ಯಾಶ್ ಮತ್ತು ಕ್ರೆಡಿಟ್ ಸೇಲ್ ಮೇಲೆ, ಕ್ಯಾಶಿಗೆ ಸೇಲ್ ಮಾಡಿದಾಗಲೂ ಕ್ರೆಡಿಟ್ ಸೇಲ್ಗೆ ಸೇಲ್ ಮಾಡಿದಾಗಲೂ ಕೂಡ ಪ್ರಿಪೇರ್ ಮಾಡ್ತೀವಿ. ಹಾಗೆ ಕ್ಯಾಶ್ ಆರ್ ಕ್ರೆಡಿಟ್ ಪರ್ಚೇಸ್, ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿದಾಗಲೂ ವೋಚರ್ನ ನಾವು ಪ್ರಿಪೇರ್ ಮಾಡ್ತೀವಿ. ಹಾಗೆ ಕ್ರೆಡಿಟ್ ಕೊಟ್ಟು ಪರ್ಚೇಸ್ ಮಾಡಿದಾಗಲೂ ಕೂಡ ವೋಚರ್ ಇರುತ್ತೆ. ಸೊ ಆನ್ಸರ್ ಡಿ, ಆಲ್ ಆಫ್ ದ ಎಬೋವ್. ನೆಕ್ಸ್ಟ್ ಕ್ವಶನ್, ವೋಚರ್ ಈಸ್ ಪ್ರಿಪೇರ್ಡ್ ಫ್ರಮ್? ಆಪ್ಷನ್ ಎ, ಡಾಕ್ಯುಮೆಂಟರಿ ಎಲಿಮೆಂಟ್ಸ್. ಆಪ್ಷನ್ ಬಿ, ಜರ್ನಲ್ ಎಂಟ್ರಿ. ಆಪ್ಷನ್ ಸಿ, ಲೆಡ್ಜರ್ ಅಕೌಂಟ್ಸ್. ಆಪ್ಷನ್ ಡಿ, ಟ್ರಯಲ್ ಬ್ಯಾಲೆನ್ಸ್. ವೋಚರ್ ಅನ್ನೋದು ನಾವೇನು ಪ್ರಿಪೇರ್ ಮಾಡ್ತೀವಿ ಈಸ್ ನಥಿಂಗ್ ಬಟ್ ಎ ಬಿಲ್. ಓಕೆ, ಏನಾಗಿದೆ ಅನ್ನೋದೊಂದು ಡಾಕ್ಯುಮೆಂಟಾಗಿ ನಮ್ಮ ಹತ್ರ ಎವಿಡೆನ್ಸ್ ಇರುತ್ತೆ. ಇದು ಜರ್ನಲ್ಗೂ ಸಂಬಂಧಪಟ್ಟಿಲ್ಲ, ಲೆಡ್ಜರ್ಗೂ ಸಂಬಂಧಪಟ್ಟಿಲ್ಲ, ಟ್ರಯಲ್ ಬ್ಯಾಲೆನ್ಸ್ಗೂ ಸಂಬಂಧಪಟ್ಟಿಲ್ಲ. ಆನ್ಸರ್ ಆಪ್ಷನ್ ಎ, ಡಾಕ್ಯುಮೆಂಟರಿ ಎಲಿಮೆಂಟ್ಸ್. ನೆಕ್ಸ್ಟ್ ಕ್ವಶನ್, ಎ ಪರ್ಚೇಸ್ ಆಫ್ ಮೆಷಿನ್ ಫಾರ್ ಕ್ಯಾಶ್ ಶುಡ್ ಬಿ ಕ್ರೆಡಿಟೆಡ್ ಟು? ಒಂದು ಮೆಷಿನರಿನ ನಾವು ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿದ್ದೀವಿ, ಶುಡ್ ಬಿ ಡೆಬಿಟೆಡ್ ಟು ಅಂದರೆ ಯಾವುದು ಡೆಬಿಟ್ ಮಾಡ್ತೀವಿ? ಜರ್ನಲ್ ಎಂಟ್ರಿನೂ ನೆನ್ಪು ಮಾಡ್ಕೋಬೇಕು. ಒಂದು ಮೆಷಿನರಿನ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂದರೆ ಜರ್ನಲ್ ಎಂಟ್ರೀಸ್ ಏನಾಗುತ್ತೆ? ಮೆಷಿನರಿ ಅಕೌಂಟ್ ಡೇಟಾರ್ ಟು ಕ್ಯಾಶ್ ಅಕೌಂಟ್. ಇಲ್ಲಿ ಡೆಬಿಟ್ ಕೇಳಿದರೆ ಮೆಷಿನರಿ ಅಕೌಂಟ್ ಡೇಟಾರ್, ಸೊ ಡೆಬಿಟ್ ಫಸ್ಟ್ ಮೆಷಿನರಿ ಅಕೌಂಟ್. ಆನ್ಸರ್ ಬಿ, ಮೆಷಿನ್ ಅಕೌಂಟ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕರೆಕ್ಟ್? ಯಾವುದು ಕರೆಕ್ಟ್ ಅಂತ ಕೇಳಿದ್ದಾರೆ. ಲಯಬಿಲಿಟಿ ಈಕ್ವಲ್ಸ್ ಅಸೆಟ್ಸ್ ಪ್ಲಸ್ ಕ್ಯಾಪಿಟಲ್. ಅಸೆಟ್ಸ್ ಈಕ್ವಲ್ಸ್ ಲಯಬಿಲಿಟಿ ಮೈನಸ್ ಕ್ಯಾಪಿಟಲ್. ಕ್ಯಾಪಿಟಲ್ ಈಕ್ವಲ್ಸ್ ಅಸೆಟ್ಸ್ ಮೈನಸ್ ಲಯಬಿಲಿಟಿ. ಆಪ್ಷನ್ ಡಿ, ಕ್ಯಾಪಿಟಲ್ ಈಕ್ವಲ್ಸ್ ಅಸೆಟ್ಸ್ ಪ್ಲಸ್ ಲಯಬಿಲಿಟೀಸ್. ನಮಗೆ ಅಕೌಂಟಿಂಗ್ ಈಕ್ವೇಷನ್ ನೆನಪಿರಬೇಕು. ಅಕೌಂಟಿಂಗ್ ಈಕ್ವೇಷನ್ ಏನಿದೆ? ಅಸೆಟ್ಸ್ ಈಕ್ವಲ್ಸ್ ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಓಕೆ, ನಮಗೆ ಅಸೆಟ್ಸು ಲಯಬಿಲಿಟಿ ಮತ್ತು ಕ್ಯಾಪಿಟಲ್ಗೆ ಈಕ್ವಲ್ಸ್ ಆಗಿರುತ್ತೆ. ಆನ್ಸರ್ ಆಪ್ಷನ್ ಸಿ, ಕ್ಯಾಪಿಟಲ್ ಬೇಕು ಅಂದರೆ ನಮಗೆ ಅಸೆಟ್ಸಿಂದ ಲಯಬಿಲಿಟಿನ ಲೆಸ್ ಮಾಡಿದರೆ ಕ್ಯಾಪಿಟಲ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್, ಎ ಸೇಲ್ ಆಫ್ ಬಿಲ್ಡಿಂಗ್ ಫಾರ್ ಕ್ಯಾಶ್ ಶುಡ್ ಬಿ ಡೆಬಿಟೆಡ್. ನಿಮಗೆ ಜರ್ನಲ್ ಎಂಟ್ರೀಸ್ ನಿಮಗೆ ಚೆನ್ನಾಗಿ ಗೊತ್ತಿತ್ತು ಅಂದರೆ ಈ ರೀತಿ ಕ್ವಶನ್ಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಅಂದರೆ ಈ ಬಿಲ್ಡಿಂಗ್ ಏನಿದೆ, ಈ ಬಿಲ್ಡಿಂಗಿನ ಸೇಲ್ ಮಾಡ್ತಾ ಇದ್ದೀವಿ ಕ್ಯಾಶಿಗೆ. ಓಕೆ, ಆ್ಯಸ್ ಪರ್ ರಿಯಲ್ ಅಕೌಂಟ್ ರೂಲ್, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟು. ನಮ್ಮ ಬಿಸ್ನೆಸ್ ಒಳಗಡೆ ಕ್ಯಾಶ್ ಬರ್ತಾ ಇದೆ, ಬಿಸ್ನೆಸ್ಸಿಂದ ಆಚೆ ಬಿಲ್ಡಿಂಗ್ ಹೋಗ್ತಾ ಇದೆ. ಸೊ ಇಲ್ಲಿ ಕೇಳಿರೋದೇನು, ಯಾವುದು ಡೆಬಿಟ್ ಅಂತ. ಸೊ ಯಾವ್ದು ಬರ್ತಾ ಇದೆ ಬಿಸ್ನೆಸ್ ಒಳಗಡೆ? ಕ್ಯಾಶ್. ಆನ್ಸರ್ ಕ್ಯಾಶ್ ಅಕೌಂಟ್. ಜರ್ನಲ್ ಎಂಟ್ರಿ ಏನಾಗುತ್ತೆ? ಕ್ಯಾಶ್ ಅಕೌಂಟ್ ಡೇಟಾ ಟು ಬಿಲ್ಡಿಂಗ್ ಅಕೌಂಟ್. ನೆಕ್ಸ್ಟ್ ಕ್ವಶನ್, ಪೇಮೆಂಟ್ ಆಫ್ ಸ್ಯಾಲರಿ ಬೈ ಚೆಕ್ ಈಸ್ ರೆಕಾರ್ಡೆಡ್ ಬೈ. ಒಂದು ಸ್ಯಾಲ್ರಿನ ನಾವು ಪೇಮೆಂಟ್ ಮಾಡ್ತಾ ಇದ್ವಿ. ಓಕೆ, ಸ್ಯಾಲ್ರಿ ಕೊಡ್ತಾ ಇದ್ದೀವಿ, ಯಾವುದ್ರ ಮೂಲಕ? ಕ್ಯಾಶನ್ನ ಕೊಡ್ತಾ ಇಲ್ಲ, ಚೆಕ್ಕನ್ನು ಕೊಡ್ತಾ ಇದ್ದೀವಿ. ಜರ್ನಲ್ ಎಂಟ್ರಿ ಏನಾಗುತ್ತೆ ಅಂತ ಕೇಳಿದ್ದಾರೆ. ಏನಾಗುತ್ತೆ? ಸ್ಯಾಲ್ರಿ ಅನ್ನೋದು ಒಂದು ಎಕ್ಸ್ಪೆನ್ಸಸ್ ನಮ್ಮಿಂದ ಹೋಗ್ತಾ ಇದೆ. ಸೊ ಆ್ಯಸ್ ಪರ್ ನಾಮಿನಲ್ ಅಕೌಂಟ್ ರೂಲ್, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್. ಸ್ಯಾಲ್ರಿ ಅನ್ನೋದೊಂದು ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ಸ್ಯಾಲ್ರಿ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್. ನಾವು ಕ್ಯಾಶಲ್ಲಿ ಕೊಡ್ತಾ ಇಲ್ಲ, ಚೆಕ್ಕನ್ನು ಕೊಡ್ತಾ ಇದ್ದೀವಿ ಟು ಬ್ಯಾಂಕ್ ಅಕೌಂಟ್. ನೆಕ್ಸ್ಟ್ ಕ್ವಶನ್, ರೆಂಟ್ ಪೇಡ್ ಬೈ ಕ್ಯಾಶ್ ಈಸ್ ರೆಕಾರ್ಡೆಡ್ ಬೈ. ರೆಂಟನ್ನು ಪೇ ಮಾಡ್ತಾ ಇದ್ದೀವಿ ಕ್ಯಾಶ್ ಮೂಲಕ, ಇಲ್ಲಿ ಚೆಕ್ ಕೊಡ್ತಾ ಇಲ್ಲ, ಕ್ಯಾಶನ್ನೇ ಕೊಡ್ತಾ ಇದ್ದೀವಿ. ಏನಾಗುತ್ತೆ ಜರ್ನಲ್ ಎಂಟ್ರಿ? ಆ್ಯಸ್ ಪರ್ ನಾಮಿನಲ್ ಅಕೌಂಟ್ ರೂಲ್, ರೆಂಟ್ ಪೇ ಮಾಡ್ತಾ ಇದ್ದೀವಿ ಅಂದರೆ ಎಕ್ಸ್ಪೆನ್ಸಸ್ ಆಗುತ್ತೆ, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್. ಸೊ ರೆಂಟ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಆಗುತ್ತೆ. ಸೊ ಆನ್ಸರ್ ನಿಮಗೆ, ನೀವು 4 ಆಪ್ಷನ್ಸನ್ನು ಕರೆಕ್ಟಾಗಿ ಓದಬೇಕು. ಯಾವುದಿದೆ ನಮಗೇನು ಬರಬೇಕು? ರೆಂಟ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಆಪ್ಷನ್ ಡಿ ರೈಟ್ ಆನ್ಸರ್. ಸಾರಿ, ಇದು ಟೈಪಿಂಗಲ್ಲಿ ಮಿಸ್ ಆಗಿದೆ. ಆನ್ಸರ್ ಆಪ್ಷನ್ ಡಿ ಆಗುತ್ತೆ, ರೆಂಟ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ನೆಕ್ಸ್ಟ್ ಕ್ವಶನ್, ಅಡ್ವಾನ್ಸ್ ಸ್ಯಾಲರಿ ಟು ಮನೋಹರ್ ಅಕೌಂಟ್. ನಾವು ಅಡ್ವಾನ್ಸಾಗಿ ಸ್ಯಾಲ್ರಿನ ಕೊಟ್ಟಿದ್ದೀವಿ ಮನೋಹರ್ಗೆ. ರಿಯಲ್ ಅಕೌಂಟ್ ಆಗುತ್ತಾ? ಆಪ್ಷನ್ ಬಿ ಆರ್ಟಿಫಿಷಿಯಲ್ ಅಕೌಂಟ್. ಆಪ್ಷನ್ ಸಿ ರೆಪ್ರೆಸೆಂಟೇಟಿವ್ ಪರ್ಸನಲ್ ಅಕೌಂಟ್. ಆಪ್ಷನ್ ಡಿ ನಾಮಿನಲ್ ಅಕೌಂಟ್. ಇದರಲ್ಲಿ ಯಾವುದಕ್ಕೆ ಬರುತ್ತೆ ಅಡ್ವಾನ್ಸ್ ಸ್ಯಾಲರಿ ಅಂತ ಇರೋದು ಅಂತ ಕೇಳಿದ್ದಾರೆ. ಸೊ ಟು ಮನೋಹರ್ಗೆ ಕೊಡ್ತಾ ಇರೋದು ರೆಪ್ರೆಸೆಂಟೇಟಿವ್ ಪರ್ಸನಲ್ ಅಕೌಂಟಲ್ಲಿ ಬರುತ್ತೆ. ನೆಕ್ಸ್ಟು
ದ ಸಿಸ್ಟಮ್ ಆಫ್ ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ ಬೇಸ್ಡ್ ಆನ್ ಡ್ಯುಯಲ್ ಆಸ್ಪೆಕ್ಟ್ ಈಸ್ ಕಾಲ್ಡ್ ಆ್ಯಸ್. ಸೊ ಡ್ಯುಯಲ್ ಆಸ್ಪೆಕ್ಟ್ ಇರೋದನ್ನು ಟ್ರಾನ್ಸಾಕ್ಷನ್ನ ಏನಂತ ಕರಿತೀವಿ ನಾವು? ಆಪ್ಷನ್ ಎ ಸಿಂಗಲ್ ಎಂಟ್ರಿ, ಆಪ್ಷನ್ ಬಿ ಡಬಲ್ ಎಂಟ್ರಿ, ಆಪ್ಷನ್ ಸಿ ಟ್ರಿಪಲ್ ಎಂಟ್ರಿ, ಆಪ್ಷನ್ ಡಿ ಕ್ಯಾಶ್ ಸಿಸ್ಟಮ್. ಓಕೆ, ನೀವಿಲ್ಲಿ ಏನು ಅರ್ಥ ಮಾಡ್ಕೊ, ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್, ಒಂದು ಟ್ರಾನ್ಸಾಕ್ಷನ್ನ ರೆಕಾರ್ಡ್ ಮಾಡ್ತಾ ಇದ್ದೀವಿ, ಅದು ಡ್ಯುಯಲ್ ಆಸ್ಪೆಕ್ಟ್ ಇದೆ, ಆ ಒಂದು ಎಂಟ್ರಿಯನ್ನು ನಾವು ಡ್ಯುಯಲ್ ಎಂಟ್ರಿ ಅಂತ ಕರಿತೀವಿ. ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಡ್ಯಾಶ್ ಬುಕ್ ಕಂಟೈನ್ಡ್ ಡಿಫ್ರೆಂಟ್ ಅಕೌಂಟ್ಸ್ ಆಫ್ ಆ್ಯನ್ ಎಂಟಿಟಿ. ಯಾವ ಒಂದು ಬುಕ್ಕಲ್ಲಿ ಡಿಫ್ರೆಂಟ್ ಅಕೌಂಟ್ಸನ್ನು ನಾವು ಎಂಟ್ರಿ ಮಾಡ್ತಾ ಹೋಗ್ತೀವಿ? ಆಪ್ಷನ್ ಎ ಜರ್ನಲ್, ಆಪ್ಷನ್ ಬಿ ಲೆಡ್ಜರ್, ಆಪ್ಷನ್ ಸಿ ಟ್ರಯಲ್ ಬ್ಯಾಲೆನ್ಸ್, ಆಪ್ಷನ್ ಡಿ ವೋಚರ್ ಅಕೌಂಟ್. ರೈಟ್ ಆನ್ಸರ್ ಲೆಡ್ಜರ್. ಲೆಡ್ಜರನ್ನು ನಾವು ಸೆಟ್ ಆಫ್ ಅಕೌಂಟ್ಸ್ ಅಂತ ಹೇಳ್ತೀವಿ. ಓಕೆ, ಆನ್ಸರ್ ಯಾವುದಿಲ್ಲ ಆಗುತ್ತೆ? ಆಪ್ಷನ್ ಬಿ ಲೆಡ್ಜರ್ ಅಕೌಂಟ್ಸ್. ನೆಕ್ಸ್ಟ್ ಕ್ವಶನ್, ಟ್ರಾನ್ಸ್ಫರಿಂಗ್ ದ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಐಟಮ್ಸ್ ಫ್ರಮ್ ದ ಜರ್ನಲ್ ಟು ರೆಸ್ಪೆಕ್ಟಿವ್ ಅಕೌಂಟ್ಸ್ ಇನ್ ದ ಲೆಡ್ಜರ್ ಅಕೌಂಟ್ ಈಸ್ ಕಾಲ್ಡ್. ಅಂದರೆ ನಾವೊಂದು ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಐಟಮ್ಸ್ ಏನಿದೆ ಜರ್ನಲಲ್ಲಿ, ಅದನ್ನು ನಾವು ಲೆಡ್ಜರ್ ಅಕೌಂಟ್ಸಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಆ ರೀತಿ ಟ್ರಾನ್ಸ್ಫರ್ ಮಾಡೋದಕ್ಕೆ ನಾವು ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಆಪ್ಷನ್ ಎ ವೋಚರ್ ಸಿಸ್ಟಮ್, ಆಪ್ಷನ್ ಬಿ ಪೋಸ್ಟಿಂಗ್, ಆಪ್ಷನ್ ಸಿ ಜರ್ನಲೈಸಿಂಗ್, ಆಪ್ಷನ್ ಡಿ ಅರ್ಥಮೆಟಿಕಲಿ. ಸೊ ನಾವು ಲೆಡ್ಜರ್ ಅಕೌಂಟ್ಸನ್ನು ಬೇರೆ ಕಡೆ, ನಾವೀಗ ಜರ್ನಲಿಂದ ಲೆಡ್ಜರ್ಗೆ ಟ್ರಾನ್ಸ್ಫರ್ ಮಾಡೋದನ್ನು ನಾವು ಪೋಸ್ಟಿಂಗ್ ಅಂತ ಕರಿತೀವಿ. ಅದೇ ಜರ್ನಲ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡೋದನ್ನು ಜರ್ನಲೈಸಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ಕೇಳಿರೋದು ಲೆಡ್ಜರ್, ಸೊ ಆನ್ಸರ್ ಬಿ ಪೋಸ್ಟಿಂಗ್. ನೆಕ್ಸ್ಟ್ ಕ್ವಶನ್, ಜರ್ನಲ್ ರೆಕಾರ್ಡ್ಸ್ ಟ್ರಾನ್ಸಾಕ್ಷನ್ ಇನ್ ಎ ಡ್ಯಾಶ್ ಆರ್ಡರ್. ಒಂದು ಜರ್ನಲನ್ನು ನಾವು ರೆಕಾರ್ಡ್ ಮಾಡುವಾಗ ಯಾವ ಆರ್ಡರಲ್ಲಿ ರೆಕಾರ್ಡ್ ಮಾಡ್ತೀವಿ? ಆಪ್ಷನ್ ಇ ಕ್ರೊನಾಲಜಿಕಲ್ ಆರ್ಡರ್, ಆಪ್ಷನ್ ಬಿ ಅನಾಲಿಟಿಕಲ್ ಆರ್ಡರ್, ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ, ಆಪ್ಷನ್ ಡಿ ನನ್ ಆಫ್ ದ ಎಬೋ. ಸೊ ನಾವು ಜರ್ನಲ್ ಅಂತ ಬಂದಾಗ ನಮಗೆ ನೆನಪಿರಬೇಕಾಗಿರೋದು ಅದೊಂದು ಸೆಟ್ ಆಫ್ ಒರಿಜಿನಲ್ ಎಂಟ್ರಿ, ಫಸ್ಟ್ ಬುಕ್ ಆಗಿರುತ್ತೆ. ಹಾಗೆಯೇ ನಾವು ಕ್ರೋನಾಲಜಿಕಲ್ ಆರ್ಡರಲ್ಲಿ ಡೇಟ್ ವೈಸು ನಾವು ಅದನ್ನು ಎಂಟ್ರಿ ಮಾಡ್ತಾ ಹೋಗ್ತೀವಿ. ಆನ್ಸರ್ ಆಪ್ಷನ್ ಎ ಕ್ರೋನಾಲಜಿಕಲ್ ಆರ್ಡರ್. ನೆಕ್ಸ್ಟ್ ಕ್ವಶನ್, ಲೆಡ್ಜರ್ ಅಕೌಂಟ್ಸ್ ಟ್ರಾನ್ಸಾಕ್ಷನ್ ಇನ್ ಆ್ಯಂಡ್ ಡ್ಯಾಶ್ ಆರ್ಡರ್. ಲೆಡ್ಜರ್ ಅಕೌಂಟ್ಸನ್ನು ನಾವು ಯಾವ ಆರ್ಡರಲ್ಲಿ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ? ಆಪ್ಷನ್ ಎ ಕ್ರೊನಾಲಜಿಕಲ್ ಆರ್ಡರ್, ಆಪ್ಷನ್ ಬಿ ಅನಾಲಿಟಿಕಲ್ ಆರ್ಡರ್, ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ, ಆಪ್ಷನ್ ಡಿ ನನ್ ಆಫ್ ದ ಎಬೋ. ಕ್ರೊನಾಲಜಿಕಲ್ ಆರ್ಡರ್ ಏನಿದೆ ಅದು ಜರ್ನಲ್ ಎಂಟ್ರಿಯನ್ನು ನಾವು ಆ ರೀತಿ ಆ ಬೇಸ್ ಮೇಲೆ ನಾವು ಟ್ರಾನ್ಸಾಕ್ಷನನ್ನು ಎಂಟ್ರಿ ಮಾಡ್ತಾ ಹೋಗ್ತೀವಿ. ಈ ಲೆಡ್ಜರ್ ಅಕೌಂಟ್ಸನ್ನು ನಾವು ಅನಾಲಿಟಿಕಲ್, ಸೊ ಅನಾಲಿಟಿಕಲ್ ಆರ್ಡರಲ್ಲಿ ಲೆಡ್ಜರ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡ್ತೀವಿ. ಆನ್ಸರ್ ಆಪ್ಷನ್ ಬಿ ಅನಾಲಿಟಿಕಲ್. ನೆಕ್ಸ್ಟ್ ಕ್ವಶನ್, ಎ ಲೆಡ್ಜರ್ ಈಸ್ ಕಾಲ್ಡ್ ಬುಕ್ ಆಫ್ ಡ್ಯಾಶ್. ಎ ಲೆಡ್ಜರ್ ಈಸ್ ಕಾಲ್ಡ್ ಬುಕ್ ಆಫ್ ಡ್ಯಾಶ್. ಇದೊಂದು ಏನು? ಪ್ರೈಮರಿ ಎಂಟ್ರಿನ, ಫೈನಲ್ ಎಂಟ್ರಿನ, ಒರಿಜಿನಲ್ ಎಂಟ್ರಿನ, ಇಲ್ಲ ನನ್ ಆಫ್ ದಿ ಎಬೋ ಅಂತ ಕೇಳಿದ್ದಾರೆ. ಪ್ರೈಮರಿ ಎಂಟ್ರಿ, ಒರಿಜಿನಲ್ ಎಂಟ್ರಿ ಏನಿದೆ ಇದು ಜರ್ನಲ್ಗೆ ರಿಲೇಟೆಡ್ ಆಗಿದೆ. ಸೊ ಇನ್ನು ಉಳಿದಿರೋದು ಆಪ್ಷನ್ ಬಿ ಫೈನಲ್ ಎಂಟ್ರಿ ಅಥವಾ ಒಂದು ಸೆಕೆಂಡರಿ ಎಂಟ್ರಿ ಅಂತ ನಾವೇನು ಕರಿತೀವಿ. ಫೈನಲ್ ಬುಕ್ಕು ಲೆಡ್ಜರ್ ಆಗಿರುತ್ತೆ. ಓಕೆ, ಫೈನಲ್ ಎಂಟ್ರಿ. ನೆಕ್ಸ್ಟ್ ಕ್ವಶನ್ 65, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ಲೆಡ್ಜರ್ ಅಕೌಂಟ್ ಪ್ರಿಪೇರ್ಡ್? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ಲೆಡ್ಜರ್ ಅಕೌಂಟ್ ಪ್ರಿಪೇರ್ಡ್? ಆಪ್ಷನ್ ಎ ಟ್ರಾನ್ಸಾಕ್ಷನ್, ಆಪ್ಷನ್ ಬಿ ಈವೆಂಟ್ಸ್, ಆಪ್ಷನ್ ಸಿ ಜರ್ನಲ್, ಆಪ್ಷನ್ ಡಿ ಆಲ್ ಆಫ್ ದ ಎಬೋ. ನಾವೊಂದು ಲೆಡ್ಜರ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡೋದಕ್ಕೆ ಯಾವುದ್ರ ಬೇಸ್ ಮೇಲೆ ಪ್ರಿಪೇರ್ ಮಾಡ್ತೀವಿ ಅಂತ, ಟ್ರಾನ್ಸಾಕ್ಷನ್ ಬೇಸ್ ಮೇಲೆ, ಈವೆಂಟ್ ಬೇಸ್ ಮೇಲೆ, ಇಲ್ಲ ಜರ್ನಲ್ ಬೇಸ್ ಮೇಲೆ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಪ್ಷನ್ ಸಿ ಜರ್ನಲ್ ಆಗಿರುತ್ತೆ. ಜರ್ನಲ್ ಎಂಟ್ರಿನ ನಾವು ಬೇಸಾಗಿ ಇಟ್ಕೊಂಡು ಲೆಡ್ಜರ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಆನ್ಸರ್ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್, ದ ಲೆಡ್ಜರ್ ಕಾಲಮ್ ದಟ್ ಲಿಂಕ್ ದ ಎಂಟ್ರಿ ವಿತ್ ದ ಜರ್ನಲ್ ವಿತ್ ದ ಕಾಲಮ್ ಆ್ಯಸ್. ದ ಲೆಡ್ಜರ್ ಕಾಲಮಲ್ಲಿ ಜರ್ನಲ್ಗೆ ಲಿಂಕ್ ಮಾಡೋದು ಯಾವ ಕಾಲಮು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಜೆ ಎಫ್ ಕಾಲಮ್, ಆಪ್ಷನ್ ಬಿ ಎಲ್ ಎಫ್ ಕಾಲಮ್, ಆಪ್ಷನ್ ಸಿ ಕ್ರೆಡಿಟ್ ಕಾಲಮ್, ಆಪ್ಷನ್ ಡಿ ಡೆಬಿಟ್ ಕಾಲಮ್. ಜರ್ನಲ್ಲು ಮತ್ತು ಲೆಡ್ಜರಿಗೆ ಮಧ್ಯ ಕೊಂಡಿಯಾಗಿರೋದು ಕನೆಕ್ಟ್ ಮಾಡೋ ಕಾಲಮ್ ಯಾವುದು ಅಂದರೆ ಆಪ್ಷನ್ ಎ ಜೆ ಎಫ್ ಕಾಲಮ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಲೆಡ್ಜರ್ ಅಕೌಂಟ್ ಈಸ್ ಸ್ಟಾರ್ಟೆಡ್ ವಿತ್. ನಾವು ಲೆಡ್ಜರ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡುವಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಅಂದರೆ ಡೆಬಿಟ್ ಸೈಡು ಯಾವುದ್ರ ಮೂಲಕ ನಾವು ಸ್ಟಾರ್ಟ್ ಮಾಡ್ತೀವಿ ಎಂಟ್ರಿಗಳನ್ನು ಎಂಟ್ರಿ ಮಾಡೋದಕ್ಕೆ ಅಂತ ಕೇಳಿರೋದು. ನಾವು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಟು ಅನ್ನೋ ಒಂದು ವರ್ಡನ್ನು ಯೂಸ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್, ಟು ಕ್ಯಾಶ್ ಅಕೌಂಟ್, ಟು ಬ್ಯಾಂಕ್ ಅಕೌಂಟ್ ಈ ರೀತಿ. ರೈಟ್ ಹ್ಯಾಂಡ್ ಸೈಡು ಕ್ರೆಡಿಟ್ ಸೈಡ್ ಆದರೆ ಬೈ ಅನ್ನೋ ವರ್ಡನ್ನು ಯೂಸ್ ಮಾಡ್ತೀವಿ. ಆನ್ಸರ್ ಆಪ್ಷನ್ ಬಿ ಟು. ನೆಕ್ಸ್ಟ್ ಕ್ವಶನ್, ದ ಲೆಫ್ಟ್ ಹ್ಯಾಂಡ್ ಆ್ಯಂಡ್ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಲೆಡ್ಜರ್ ಅಕೌಂಟ್ ಈಸ್ ರೆಫರ್ಡ್ ಟು ಆ್ಯಸ್. ಲೆಫ್ಟ್ ಹ್ಯಾಂಡ್ ಸೈಡು ಮತ್ತು ರೈಟ್ ಹ್ಯಾಂಡ್ ಸೈಡು ಏನಿದೆ ಲೆಡ್ಜರ್ ಅಕೌಂಟ್ಸಲ್ಲಿ ನಾವು ಅದನ್ನು ಏನಂತ ಹೇಳ್ತೀವಿ?
ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್ ಡೆಬಿಟ್ ಸೈಡ್, ಆಪ್ಷನ್ ಸಿ ಬ್ಯಾಲೆನ್ಸ್, ಆಪ್ಷನ್ ಡಿ ನನ್ ಆಫ್ ದೀಸ್ ಎಬೋ. ಲೆಫ್ಟ್ ಹ್ಯಾಂಡ್ ಸೈಡನ್ನು ಡೆಬಿಟ್ ಸೈಡ್ ಅಂತ ಹೇಳ್ತೀವಿ, ರೈಟ್ ಹ್ಯಾಂಡ್ ಸೈಡನ್ನು ಕ್ರೆಡಿಟ್ ಸೈಡ್ ಅಂತ ಹೇಳ್ತೀವಿ. ಆಪ್ಷನ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟು, ಅಮಾಂಗ್ ದೀಸ್ ವಿಚ್ ಐಟಮ್ ಈಸ್ ಯೂಸ್ಡ್ ಆ್ಯಸ್ ಬೇಸ್ ಆಫ್ ಪ್ರಿಪೇರಿಂಗ್ ಟ್ರಯಲ್ ಬ್ಯಾಲೆನ್ಸ್. ನಾವು ಟ್ರಯಲ್ ಬ್ಯಾಲೆನ್ಸನ್ನು ಪ್ರಿಪೇರ್ ಮಾಡೋದಕ್ಕೆ ಯಾವುದನ್ನು ಬೇಸಾಗಿ ಇಟ್ಕೊಂಡಿರ್ತೀವಿ ಅಂತ. ನಾವು ಜರ್ನಲ್ ಎಂಟ್ರಿನ ಲೆಡ್ಜರ್ ಪ್ರಿಪೇರ್ ಮಾಡೋದಕ್ಕೆ ಬೇಸಾಗಿ ಇಟ್ಕೊಂಡಿರ್ತೀವಿ. ಲೆಡ್ಜರ್ ಅಕೌಂಟ್ಸನ್ನು ಟ್ರಯಲ್ ಬ್ಯಾಲೆನ್ಸನ್ನು ಪ್ರಿಪೇರ್ ಮಾಡೋದಕ್ಕೆ ಬೇಸಾಗಿ ಇಟ್ಕೊಂಡಿರ್ತೀವಿ. ಸೊ ಆನ್ಸರ್ ಆಪ್ಷನ್ ಸಿ ಲೆಡ್ಜರ್ ಅಕೌಂಟ್ಸ್. ನೆಕ್ಸ್ಟ್ ಕ್ವಶನ್, ಬ್ಯಾಲೆನ್ಸ್ ಬ್ರಾಟ್ ಡೌನ್ ಆರ್ ಇಂಡಿಕೇಟೆಡ್ ಫಾರ್. ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಏನಿದೆ ಅದು ಏನನ್ನು ಇಂಡಿಕೇಟ್ ಮಾಡುತ್ತೆ? ಆಪ್ಷನ್ ಎ ಓಪನಿಂಗ್ ಎಂಟ್ರಿ, ಆಪ್ಷನ್ ಬಿ ಕ್ಲೋಸಿಂಗ್ ಎಂಟ್ರಿ, ಆಪ್ಷನ್ ಸಿ ಅಡ್ಜಸ್ಟಿಂಗ್ ಎಂಟ್ರಿ, ಆಪ್ಷನ್ ಡಿ ಆಲ್ ಆಫ್ ದ ಎಬೋ. ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅನ್ನೋದೇನಿದೆ, ಈ ಬ್ರಾಟ್ ಡೌನ್ ಅನ್ನೋದನ್ನು ನಾವು ಫಸ್ಟು ಒಂದು ಓಪನಿಂಗ್ ಎಂಟ್ರಿಯಲ್ಲಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಕ್ಯಾಶ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂದಾಗ ನಮಗೆ ಬ್ಯಾಲೆನ್ಸ್ ಕ್ಯಾಶ್ದು ಎಷ್ಟಿತ್ತು ಅದನ್ನು ನಾವು ಎಂಟ್ರಿ ಮಾಡುವಾಗ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಯೂಸ್ ಮಾಡ್ತೀವಿ. ಅಂದರೆ ಓಪನಿಂಗ್ ಎಂಟ್ರಿಲಿ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಅದನ್ನು ಕ್ಲೋಸ್ ಮಾಡುವಾಗ ಬ್ಯಾಲೆನ್ಸ್ ಕ್ಯಾರಿ ಯೂಸ್ ಮಾಡ್ತೀವಿ. ಇಲ್ಲಿ ಕೇಳಿರೋ ಕ್ವಶನ್ ಏನಿದೆ, ಬ್ರಾಟ್ ಡೌನ್ ಏನು ಅಂತ ಕೇಳಿದರೆ ಇದೊಂದು ಓಪನಿಂಗ್ ಎಂಟ್ರಿ. ನೆಕ್ಸ್ಟ್ ಕ್ವಶನ್, ಡ್ರಾಯಿಂಗ್ಸ್ ಆರ್ ಶೋನ್ ಇನ್ ದ ಕಾಲಮ್ ಆಫ್ ಟ್ರಯಲ್ ಬ್ಯಾಲೆನ್ಸ್. ಟ್ರಯಲ್ ಬ್ಯಾಲೆನ್ಸಲ್ಲಿ ಡ್ರಾಯಿಂಗ್ಸನ್ನು ನಾವು ಎಲ್ಲಿ ತೋರಿಸ್ತೀವಿ? ಡೆಬಿಟ್ ಸೈಡ್ ಆರ್ ಕ್ರೆಡಿಟ್ ಸೈಡ್ ಅಂತ ಕೇಳಿದರೆ ಆಪ್ಷನ್ ಎ ಡೆಬಿಟ್, ಆಪ್ಷನ್ ಬಿ ಕ್ರೆಡಿಟ್, ಆಪ್ಷನ್ ಸಿ ಡೆಬಿಟ್ ಆರ್ ಕ್ರೆಡಿಟ್, ಆಪ್ಷನ್ ಡಿ ನನ್ ಆಫ್ ದ ಎಬೋ. ಡ್ರಾಯಿಂಗ್ ಅಕೌಂಟ್ ಏನಿದೆ ಇದನ್ನು ನಾವು ಟ್ರಯಲ್ ಬ್ಯಾಲೆನ್ಸಲ್ಲಿ ಡೆಬಿಟ್ ಸೈಡ್ ಯೂಸ್ ಮಾಡ್ತೀವಿ. ಆಪ್ಷನ್ ಎ ಡೆಬಿಟ್. ನೆಕ್ಸ್ಟ್ ಕ್ವಶನ್, ವೆನ್ ಎ ಫರ್ಮ್ ಮೇಂಟೈನ್ ಎ ಕ್ಯಾಶ್ ಬುಕ್ ಇಫ್ ನೀಡೆಡ್ ನಾಟ್ ಮೇಂಟೈನ್. ನಾವು ಯಾವಾಗ ಕ್ಯಾಶ್ ಬುಕ್ಕನ್ನು ಮೇಂಟೈನ್ ಮಾಡ್ತೀವಿ, ಯಾವುದರ ಒಂದು ಅವಶ್ಯಕತೆ ಇರೋದಿಲ್ಲ? ಆಪ್ಷನ್ ಎ ಜರ್ನಲ್ ಪ್ರಾಪರ್, ಆಪ್ಷನ್ ಬಿ ಪರ್ಚೇಸ್ ಬುಕ್, ಆಪ್ಷನ್ ಸಿ ಸೇಲ್ಸ್ ಬುಕ್, ಆಪ್ಷನ್ ಡಿ ಬ್ಯಾಂಕ್ ಆ್ಯಂಡ್ ಕ್ಯಾಶ್ ಅಕೌಂಟ್ ಇನ್ ದ ಲೆಡ್ಜರ್ ಅಕೌಂಟ್. ಸೊ ಆನ್ಸರ್ ಆಪ್ಷನ್ ಡಿ ಬ್ಯಾಂಕ್ ಆ್ಯಂಡ್ ಕ್ಯಾಶ್ ಅಕೌಂಟ್ ಇನ್ ದ ಲೆಡ್ಜರ್. ನೆಕ್ಸ್ಟ್ ಕ್ವಶನ್, ಡಬಲ್ ಕಾಲಮ್ ಕ್ಯಾಶ್ ಬುಕ್ ಕಂಟೈನ್. ಡಬಲ್ ಕಾಲಮ್ ಕ್ಯಾಶ್ ಬುಕ್ ಕಂಟೈನ್ಸ್ ಆಲ್ ಟ್ರಾನ್ಸಾಕ್ಷನ್, ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಟ್ರಾನ್ಸಾಕ್ಷನ್, ಓನ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್, ಓನ್ಲಿ ಕ್ರೆಡಿಟ್ ಟ್ರಾನ್ಸಾಕ್ಷನ್. ನಾವು ಡಬಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ನು ಮತ್ತು ಬ್ಯಾಂಕ್ ಟ್ರಾನ್ಸಾಕ್ಷನ್ನು ಎರಡನ್ನೂ ಕೂಡ ಯೂಸ್ ಮಾಡ್ತಾ ಹೋಗ್ತೀವಿ. ಆನ್ಸರ್ ಆಪ್ಷನ್ ಬಿ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್. ನೆಕ್ಸ್ಟ್ ಕ್ವಶನ್ 74, ಗೂಡ್ಸ್ ಪರ್ಚೇಸ್ಡ್ ಆನ್ ಕ್ಯಾಶ್ ಆರ್ ರೆಕಾರ್ಡೆಡ್ ಇನ್. ನಾವೊಂದು ಗೂಡ್ಸನ್ನು ಪರ್ಚೇಸ್ ಮಾಡಿದ್ದೀವಿ ಕ್ಯಾಶ್ ಕೊಟ್ಟು, ಯಾವುದರಲ್ಲಿ ರೆಕಾರ್ಡ್ ಮಾಡ್ತೀವಿ ಅಂತ ಕೇಳಿರೋದು. ಆಪ್ಷನ್ ಎ ಪರ್ಚೇಸ್ ಬುಕ್, ಬಿ ಸೇಲ್ಸ್ ಬುಕ್, ಡಿ ಕ್ಯಾಶ್ ಬುಕ್, ಸಿ ಕ್ಯಾಶ್ ಬುಕ್, ಡಿ ಪರ್ಚೇಸ್ ರಿಟರ್ನ್ ಬುಕ್. ನಾವು ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿರೋ ಒಂದು ಗೂಡ್ಸು ಅಥವಾ ಒಂದು ಅಸೆಟ್ಸ್ ಆಗಿರ್ಬೋದು, ನಾವು ಕ್ಯಾಶ್ ಬುಕ್ಕಲ್ಲಿ ತೋರಿಸ್ತಾ ಹೋಗ್ತೀವಿ. ಕ್ರೆಡಿಟ್ ಬೇಸ್ ಮೇಲೆ ಆಗಿದ್ರೆ ಪರ್ಚೇಸ್ ಬುಕ್ಕಲ್ಲಿ ಆಗುತ್ತೆ. ಆನ್ಸರ್ ಸಿ ಕ್ಯಾಶ್ ಬುಕ್. ನೆಕ್ಸ್ಟ್ ಕ್ವಶನ್, ಕ್ಯಾಶ್ ಬುಕ್ ಡಸ್ ನಾಟ್ ರೆಕಾರ್ಡ್ ಆಫ್ ಟ್ರಾನ್ಸಾಕ್ಷನ್. ಕ್ಯಾಶ್ ಬುಕ್ಕಲ್ಲಿ ಯಾವ ಟ್ರಾನ್ಸಾಕ್ಷನ್ನ ನಾವು ರೆಕಾರ್ಡ್ ಮಾಡಲ್ಲ? ಆಪ್ಷನ್ ಎ ಕ್ಯಾಶ್ ನೇಚರ್, ಆಪ್ಷನ್ ಬಿ ಕ್ರೆಡಿಟ್ ನೇಚರ್, ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ, ಆಪ್ಷನ್ ಡಿ ನನ್ ಆಫ್ ದ ಎಬೋ. ನಾವು ಒಂದು ಕ್ಯಾಶ್ಗೆ ರಿಲೇಟೆಡ್ ಆಗಿರೋದನ್ನು ಮಾತ್ರ ನಾವು ಏನು ಮಾಡ್ತೀವಿ, ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಆಪ್ಷನ್ ಬಿ ಕ್ರೆಡಿಟ್ ನೇಚರ್ ಏನಿದೆ ಅದನ್ನು ನಾವು ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಮಾಡೋದಿಲ್ಲ. ಸೊ ಇಲ್ಲಿ ಯಾವುದನ್ನು ಎಂಟ್ರಿ ಮಾಡೋದಿಲ್ಲ ಅಂತ ಕೇಳಿದರೆ ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಗೂಡ್ಸ್ ಪರ್ಚೇಸ್ಡ್ ಆನ್ ಕ್ರೆಡಿಟ್ ಇನ್ ದ ಬುಕ್ಸ್ ಆಫ್ ರೆಕಾರ್ಡ್. ಗೂಡ್ಸನ್ನು ಪರ್ಚೇಸ್ ಮಾಡಿದ್ದೀವಿ ಆನ್ ಕ್ರೆಡಿಟ್, ಸಾಲವಾಗಿ ಪರ್ಚೇಸ್ ಮಾಡಿರೋದು. ಓಕೆ, ಯಾವುದರಲ್ಲಿ ನಾವು ಎಂಟ್ರಿ ಮಾಡ್ತೀವಿ? ಆಪ್ಷನ್ ಎ ಪರ್ಚೇಸ್ ಬುಕ್, ಆಪ್ಷನ್ ಡಿ ಬಿ ಸೇಲ್ಸ್ ಬುಕ್, ಸಿ ಕ್ಯಾಶ್ ಬುಕ್, ಡಿ ಪರ್ಚೇಸ್ ರಿಟರ್ನ್ ಬುಕ್. ನಾವೀಗ ಕ್ರೆಡಿಟ್ ಬೇಸ್ ಮೇಲೆ ಒಂದು ಗೂಡ್ಸನ್ನು ಪರ್ಚೇಸ್ ಮಾಡಿದ್ದೀವಿ ಅಂದರೆ ನಾವು ಅದನ್ನು ಪರ್ಚೇಸ್ ಬುಕ್ಕಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೊ ಆಪ್ಷನ್ ಎ ಪರ್ಚೇಸ್ ಬುಕ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ 77th, ಅಸೆಟ್ಸ್ ಸೋಲ್ಡ್ ಆನ್ ಕ್ರೆಡಿಟ್ ಆರ್ ಎಂಟರ್ಡ್ ಇನ್ ಡ್ಯಾಶ್ ಅಕೌಂಟ್. ಸೊ ಅಸೆಟ್ಸ್ ಸೋಲ್ಡ್ ಆನ್ ಕ್ರೆಡಿಟ್, ಅಸೆಟ್ಸನ್ನ ಏನು ಮಾಡಿದ್ದೀವಿ, ಸೇಲ್ ಮಾಡ್ತಾ ಇದ್ದೀವಿ ಆನ್ ಕ್ರೆಡಿಟ್ ಬೇಸ್ ಮೇಲೆ. ಯಾವುದ್ರಲ್ಲಿ ಎಂಟ್ರಿ ಮಾಡ್ತೀವಿ? ಸೇಲ್ಸ್ ಬುಕ್, ಸೇಲ್ಸ್ ರಿಟರ್ನ್ ಬುಕ್, ಜರ್ನಲ್ ಪ್ರಾಪರ್, ಕ್ಯಾಶ್ ಬುಕ್. ಅದೇ ಇನ್ ಕೇಸ್ ನಾವೇನಾದರೂ ಇಲ್ಲಿ ಅಸೆಟ್ಸ್ ಬದಲು ಗೂಡ್ಸ್ ಸೋಲ್ಡ್ ಆನ್ ಕ್ರೆಡಿಟ್ ಅಂತ ಇದ್ದರೆ ನಾವು ಸೇಲ್ಸ್ ಬುಕ್ಕಲ್ಲಿ ತಗೊಳ್ತಾ ಇದ್ವಿ. ಅಸೆಟ್ಸನ್ನು ಆನ್ ಕ್ರೆಡಿಟ್ ಬೇಸ್ ಮೇಲೆ ಪರ್ಚೇಸ್ ಮಾಡಲಿ ಇಲ್ಲ ಸೇಲ್ ಮಾಡಲಿ, ಅಸೆಟ್ಸನ್ನು ಜರ್ನಲ್ ಪ್ರಾಪರಲ್ಲಿ ತಗೊಳ್ತೀವಿ. ನೆಕ್ಸ್ಟ್ ಕ್ವಶನ್, ಅಸೆಟ್ಸ್ ಪರ್ಚೇಸ್ಡ್ ಆನ್ ಕ್ರೆಡಿಟ್ ಎಂಟರ್ಡ್ ಇನ್. ಅಸೆಟ್ಸ್ ಪರ್ಚೇಸ್ಡ್ ಆನ್ ಕ್ರೆಡಿಟ್
ಅಂದರೆ ಅಸೆಟ್ಸನ್ನು ಕ್ರೆಡಿಟ್ ಬೇಸ್ ಮೇಲೆ ಪರ್ಚೇಸ್ ಮಾಡ್ತಾ ಇದ್ದೀವಿ. ಆಪ್ಷನ್ ಎ ಪರ್ಚೇಸ್ ಬುಕ್ಕಲ್ಲಿ ಎಂಟ್ರಿ ಮಾಡ್ತೀವ, ಇಲ್ಲ ಆಪ್ಷನ್ ಬಿ ಪರ್ಚೇಸ್ ರಿಟರ್ನ್, ಆಪ್ಷನ್ ಸಿ ಕ್ಯಾಶ್ ಬುಕ್, ಆಪ್ಷನ್ ಡಿ ಜರ್ನಲ್ ಪ್ರಾಪರ್. ಒಂದು ಅಸೆಟ್ಸನ್ನು ನಾವು ಕ್ರೆಡಿಟ್ ಸಾಲವಾಗಿ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಅದನ್ನು ಜರ್ನಲ್ ಪ್ರಾಪರಲ್ಲಿ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್, ದ ಪರ್ಚೇಸ್ ಬುಕ್ ಗೂಡ್ಸ್ ಪರ್ಚೇಸ್ಡ್ ಆನ್ ಡ್ಯಾಶ್ ಆರ್ ರೆಕಾರ್ಡೆಡ್. ಒಂದು ಗೂಡ್ಸನ್ನು ಪರ್ಚೇಸ್ ಮಾಡಿರೋದು ಯಾವ ರೀತಿ ಪರ್ಚೇಸ್ ಮಾಡಿರೋದನ್ನು ನಾವು ಪರ್ಚೇಸ್ ಬುಕ್ಕಲ್ಲಿ ಎಂಟ್ರಿ ಮಾಡ್ತೀವಿ. ಆಪ್ಷನ್ ಎ ಕ್ಯಾಶ್ ಪರ್ಚೇಸ್ ಮಾಡಿರೋದನ್ನು, ಆಪ್ಷನ್ ಬಿ ಕ್ರೆಡಿಟ್ ಪರ್ಚೇಸ್ ಮಾಡಿರೋದನ್ನಾಗಿರ್ಬೋದು, ಆಪ್ಷನ್ ಸಿ ಕ್ಯಾಶ್ ಆ್ಯಂಡ್ ಕ್ರೆಡಿಟ್, ಆಪ್ಷನ್ ಡಿ ನನ್ ಆಫ್ ದೀಸ್. ಯಾವುದು ಅಂತ ಕೇಳಿರೋದು. ನಾವು ಪರ್ಚೇಸ್ ಬುಕ್ಕಲ್ಲಿ ಗೂಡ್ಸನ್ನು ಆನ್ ಕ್ರೆಡಿಟ್ ಸಾಲವಾಗಿ ಪರ್ಚೇಸ್ ಮಾಡಿರೋದನ್ನು ಮಾತ್ರ ನಾವೇನು ಮಾಡ್ತೀವಿ, ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೊ ಆನ್ಸರ್ ಆಪ್ಷನ್ ಬಿ ಕ್ರೆಡಿಟ್. ನೆಕ್ಸ್ಟ್ ಕ್ವಶನ್, ಕ್ಯಾಶ್ ಬುಕ್ ಡಸ್ ನಾಟ್ ರೆಕಾರ್ಡ್ ದ ಡ್ಯಾಶ್ ಟ್ರಾನ್ಸಾಕ್ಷನ್. ಕ್ಯಾಶ್ ಬುಕ್ಕಲ್ಲಿ ನಾವು ಯಾವುದನ್ನು ರೆಕಾರ್ಡ್ ಮಾಡೋದಿಲ್ಲ. ಆಪ್ಷನ್ ಎ ಕ್ಯಾಶ್, ಆಪ್ಷನ್ ಬಿ ಕ್ರೆಡಿಟ್, ಆಪ್ಷನ್ ಬಿ ಎ ಆ್ಯಂಡ್ ಬಿ, ಆಪ್ಷನ್ ಡಿ ನನ್ ಆಫ್ ದೀಸ್ ಎಬೋ. ನಾವು ಕ್ಯಾಶ್ ಬುಕ್ಕಲ್ಲಿ ನಮಗೆ ಗೊತ್ತಿರಬೇಕು ಓನ್ಲಿ ಕ್ಯಾಶ್ ರಿಲೇಟೆಡ್ ಐಟಮ್ಸ್ನ ಎಂಟ್ರಿ ಮಾಡ್ತೀವಿ ಕ್ಯಾಶ್ ಬುಕ್ ಅಂತ ಬಂದಾಗ. ಅದರಲ್ಲಿ ಸ್ಪೆಸಿಫಿಕ್ಕಾಗಿ ಡಬಲ್ ಕಾಲಮ್, ತ್ರಿಬಲ್ ಕಾಲಮ್ ಈ ರೀತಿ ಬಂದಾಗ ಕ್ಯಾಶು, ಬ್ಯಾಂಕು, ಡಿಸ್ಕೌಂಟ್ ಇದಕ್ಕೆ ರಿಲೇಟೆಡ್ ಆಗಿರುತ್ತೆ. ಆದರೆ ಸಾಲವಾಗಿ ನಾವೇನಾದರೂ ಪರ್ಚೇಸು ಸೇಲ್ ಮಾಡಿರೋದನ್ನು ಎಂಟ್ರಿ ಮಾಡೋದಿಲ್ಲ. ಆನ್ಸರ್ ಆಪ್ಷನ್ ಬಿ ಕ್ರೆಡಿಟ್. ನೆಕ್ಸ್ಟ್ ಕ್ವಶನ್, ಕ್ರೆಡಿಟ್ ಬ್ಯಾಲೆನ್ಸ್ ಆಫ್ ಬ್ಯಾಂಕ್ ಅಕೌಂಟ್ ಇನ್ ಕ್ಯಾಶ್ ಬುಕ್ ಶೋಸ್. ಏನಂತ ನಾವು ತೋರಿಸ್ತೀವಿ. ಆಪ್ಷನ್ ಎ ಓವರ್ ಡ್ರಾಫ್ಟ್, ಆಪ್ಷನ್ ಬಿ ಕ್ಯಾಶ್ ಡೆಪಾಸಿಟೆಡ್ ಇನ್ ಅವರ್ ಬ್ಯಾಂಕ್, ಆಪ್ಷನ್ ಸಿ ಕ್ಯಾಶ್ ವಿತ್ಡ್ರಾನ್ ಫ್ರಮ್ ಬ್ಯಾಂಕ್, ಆಪ್ಷನ್ ಡಿ ನನ್ ಆಫ್ ದೀಸ್ ಎಬೋ. ಸೊ ಬ್ಯಾಂಕಿಗೆ ಅಮೌಂಟು ಕ್ರೆಡಿಟ್ ಆಗಿರೋದನ್ನು ನಮ್ಮ ಕ್ಯಾಶ್ ಬುಕ್ಕಲ್ಲಿ ಏನಂತ ತೋರಿಸ್ತೀವಿ ಅಂತ ಕೇಳಿರೋದು. ರೈಟ್ ಆನ್ಸರ್ ಆಪ್ಷನ್ ಬಿ ಕ್ಯಾಶ್ ಡೆಪಾಸಿಟೆಡ್ ಇನ್ ಅವರ್ ಬ್ಯಾಂಕ್. ನಮ್ಮ ಬ್ಯಾಂಕಲ್ಲಿ ನಾವು ಕ್ಯಾಶನ್ನು ಡೆಪಾಸಿಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಕ್ವಶನ್ 82, ಟೋಟಲ್ ಆಫ್ ದೀಸ್ ಟ್ರಾನ್ಸಾಕ್ಷನ್ ಈಸ್ ಪೋಸ್ಟೆಡ್ ಇನ್ ಪರ್ಚೇಸ್ ಅಕೌಂಟ್. ಆಪ್ಷನ್ ಎ ಪರ್ಚೇಸ್ ಫರ್ನಿಚರ್, ಆಪ್ಷನ್ ಬಿ ಕ್ಯಾಶ್ ಆನ್ ಕ್ರೆಡಿಟ್ ಪರ್ಚೇಸ್, ಆಪ್ಷನ್ ಸಿ ಪರ್ಚೇಸ್ ರಿಟರ್ನ್, ಆಪ್ಷನ್ ಡಿ ಪರ್ಚೇಸ್ ಸ್ಟೇಷನರಿ ಆನ್ ಕ್ರೆಡಿಟ್. ಆನ್ಸರ್ ಆಪ್ಷನ್ ಡಿ ಪರ್ಚೇಸ್ ಸ್ಟೇಷನರಿ ಆನ್ ಕ್ರೆಡಿಟ್. ನೆಕ್ಸ್ಟ್ ಕ್ವಶನ್, ಬ್ಯಾಲೆನ್ಸಿಂಗ್ ಆಫ್ ಅಕೌಂಟಿಂಗ್ ಮೀನ್ಸ್ ಟೋಟಲ್ ಆಫ್ ಡೆಬಿಟ್ ಸೈಡ್, ಟೋಟಲ್ ಆಫ್ ಕ್ರೆಡಿಟ್ ಸೈಡ್, ಡಿಫ್ರೆನ್ಸ್ ಇನ್ ಟೋಟಲ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್, ಡಿ ನನ್ ಆಫ್ ದೀಸ್. ಈ 4 ಆಪ್ಷನ್ಸಲ್ಲಿ ಯಾವುದಾಗಿರುತ್ತೆ ಅಂದರೆ ಅಕೌಂಟನ್ನು ಬ್ಯಾಲೆನ್ಸ್ ಮಾಡೋದು ಅಂದರೆ ಏನು ಅಂತ ಕೇಳಿರೋದು. ಓಕೆ, ಸೊ ಒಂದು ಸೈಡು ಟೋಟಲ್ ಮಾಡೋದಲ್ಲ, ಇಲ್ಲ ಕ್ರೆಡಿಟ್ ಸೈಡ್ ಟೋಟಲ್ ಮಾಡೋದು ಅಲ್ಲ, ಡೆಬಿಟ್ ಸೈಡ್ ಟೋಟಲ್ ಮಾಡೋದು ಅಲ್ಲ. ನಾವು ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ ಅಂದರೆ ಎರಡೂ ಸೈಡ್ ಟೋಟಲ್ ಮಾಡಬೇಕು. ಯಾವ ಸೈಡ್ ಟೋಟಲ್ ಜಾಸ್ತಿ ಇದೆ ಎರಡೂ ಸೈಡ್ ಹಾಕಬೇಕು. ಕಡಿಮೆ ಇರೋ ಟೋಟಲ್ ಕಡೆ ನಾವು ಬ್ಯಾಲೆನ್ಸಿಂಗ್ ಫಿಗರ್ನ ತೋರಿಸ್ಬೇಕು. ಸೊ ಆನ್ಸರ್ ಆಪ್ಷನ್ ಸಿ ಡಿಫ್ರೆನ್ಸಸ್ ಇನ್ ದ ಟೋಟಲ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ನೆಕ್ಸ್ಟ್ ಕ್ವಶನ್, ಇಫ್ ರಾಜ್ ಹ್ಯಾಸ್ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಟು ರಾಮ್, ದ ಎಂಟ್ರಿ ಯಾವ ರೆಕಾರ್ಡೆಡ್ ವಿಲ್ ಬಿ. ರಾಜ್ ಏನು ಮಾಡಿದ್ದಾನೆ, ಗೂಡ್ಸನ್ನು ಸೋಲ್ಡ್ ಮಾಡಿದ್ದಾನೆ ಕ್ಯಾಶಿಗೆ, ಯಾರಿಗೆ, ರಾಮ್ಗೆ ಸೇಲ್ ಮಾಡಿರೋದು. ಎಂಟ್ರಿ ಏನಾಗುತ್ತೆ, ಕ್ಯಾಶ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್ ಎಂಟ್ರಿ ಆಗುತ್ತೆ. ನಾವು ಇದನ್ನು ಕ್ಯಾಶ್ ಬುಕ್ಕಲ್ಲಿ ತೋರಿಸ್ತೀವಿ. ಓಕೆ, ಆನ್ಸರ್ ಆಪ್ಷನ್ ಎ ಕ್ಯಾಶ್ ಬುಕ್. ನೆಕ್ಸ್ಟ್ ಕ್ವಶನ್ 85th, ಬ್ಯಾಂಕ್ ಕಾಲಮ್ ಆಫ್ ಕ್ಯಾಶ್ ಬುಕ್ ಈಸ್ ಆಲ್ವೇಸ್ ಶೋನ್. ಬ್ಯಾಂಕ್ ಕಾಲಮ್ ಆಫ್ ಕ್ಯಾಶ್ ಬುಕ್ ಈಸ್ ಆಲ್ವೇಸ್ ಶೋನ್ ಡೆಬಿಟ್ ಬ್ಯಾಲೆನ್ಸ್, ಆಪ್ಷನ್ ಬಿ ಕ್ರೆಡಿಟ್ ಬ್ಯಾಲೆನ್ಸ್, ಆಪ್ಷನ್ ಸಿ ಡೆಬಿಟ್ ಆರ್ ಕ್ರೆಡಿಟ್ ಬ್ಯಾಲೆನ್ಸ್, ಆಪ್ಷನ್ ಡಿ ನನ್ ಆಫ್ ದೀಸ್ ಎಬೋ. ಬ್ಯಾಂಕ್ ಕಾಲಮ್ ಏನಿದೆ ನಾವೊಂದು ಕ್ಯಾಶ್ ಬುಕ್ಕಲ್ಲಿ ಪ್ರಿಪೇರ್ ಮಾಡ್ತೀವಲ್ಲ, ಯಾವಾಗಲೂ ಯಾವ ರೀತಿ ಡೆಬಿಟಲ್ಲಿ ತೋರಿಸುತ್ತಾ ಇಲ್ಲ ಕ್ರೆಡಿಟ್ ಕಾಲಮಲ್ಲಿ ತೋರಿಸುತ್ತಾ ಅಂತ. ಡೆಬಿಟು ತೋರಿಸುತ್ತೆ, ಕ್ರೆಡಿಟು ತೋರಿಸುತ್ತೆ. ಸೊ ಆನ್ಸರ್ ಆಪ್ಷನ್ ಸಿ ಡೆಬಿಟ್ ಆರ್ ಕ್ರೆಡಿಟ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಬುಕ್. ಆನ್ಸರ್ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್, ವಿಚ್ ಈಸ್ ನಾಟ್ ಕಾಂಟ್ರಾ ಎಂಟ್ರಿ ಇನ್ ದ ಕ್ಯಾಶ್ ಬುಕ್. ಇದರಲ್ಲಿ ಯಾವುದು ಕಾಂಟ್ರಾ ಎಂಟ್ರಿ ಅಲ್ಲ ಅಂತ ಕೇಳಿರೋದು. ಆಪ್ಷನ್ ಎ ಕ್ಯಾಶ್ ಡೆಪಾಸಿಟೆಡ್ ಇಂಟು ಕ್ಯಾಶ್ ಬುಕ್, ಆಪ್ಷನ್ ಬಿ ಕ್ಯಾಶ್ ವಿತ್ಡ್ರಾನ್ ಫ್ರಮ್ ಬ್ಯಾಂಕ್, ಆಪ್ಷನ್ ಸಿ ಕ್ಯಾಶ್ ವಿತ್ಡ್ರಾನ್ ಫ್ರಮ್ ಬ್ಯಾಂಕ್ ಫಾರ್ ಪರ್ಸನಲ್ ಯೂಸ್, ಆಪ್ಷನ್ ಡಿ ಕ್ಯಾಶ್ ವಿತ್ಡ್ರಾನ್ ಫ್ರಮ್ ಬ್ಯಾಂಕ್ ಆಫೀಸ್ ಯೂಸ್. ಕಾಂಟ್ರಾ ಎಂಟ್ರಿ ಅಂತ ಬಂದಾಗ ಏನೊಂದು ನಾವು ಕ್ಯಾಶ್ ಬುಕ್ಕನ್ನು ಪ್ರಿಪೇರ್ ಮಾಡ್ತೀವಿ, ನಾವು ಒಳಗಡೆ ಎಲ್ಲೂ ಕೂಡ ಕ್ಯಾಶ್ ಅಂತ ಎಂಟ್ರಿ ಮಾಡೋದಿಲ್ಲ, ಅದರ ಆಪೋಸಿಟ್ ಎಂಟ್ರಿ ತೊಗೊಳ್ತಾ ಇರ್ತೀವಿ. ಬಟ್ ಇಲ್ಲಿ ಕಾಂಟ್ರಾ ಎಂಟ್ರಿ ಅಂತ ಬಂದಾಗ ಕ್ಯಾಶು, ಬ್ಯಾಂಕು, ಜರ್ನಲ್ ಎಂಟ್ರಿಲಿ ಎರಡೂ ಕೂಡ ಬರುತ್ತೆ. ಫಾರ್ ಎಕ್ಸಾಂಪಲ್ ಕ್ಯಾಶ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್, ಕ್ಯಾಶನ್ನು ನಾವು ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತಾ ಇದ್ದೀವಿ ಅಂದರೆ ಜರ್ನಲ್ ಎಂಟ್ರಿ ಏನಾಗುತ್ತೆ, ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್, ಬ್ಯಾಂಕ್ ಟು ಎರಡೂ ಬಂತು. ವಿತ್ಡ್ರಾ ಮಾಡ್ತಾ ಇದ್ದೀವಿ ಅಂದರೆ ಕ್ಯಾಶ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಹಾಗೆ ಪರ್ಸನಲ್ ಯೂಸ್ ಏನಿದೆ,
ಇದನ್ನು ನಾವು ಪರ್ಸನಲ್ ಯೂಸಿಗೆ ಯೂಸ್ ಮಾಡಿದರೆ ಡ್ರಾಯಿಂಗ್ ಅಕೌಂಟ್ ಅಂತ ಹೇಳ್ತೀವಿ. ಇಲ್ಲಿ ಕ್ಯಾಶ್ ಬ್ಯಾಂಕ್ ಎರಡೂ ಕೂಡ ಬರೋದಿಲ್ಲ. ಸೊ ರೈಟ್ ಆನ್ಸರ್ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ? ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ? ಆಪ್ಷನ್ ಎ ಸೇಲ್ ಆಫ್ ಆನ್ ಅಸೆಟ್ ಈಸ್ ರೆಕಾರ್ಡೆಡ್ ಇನ್ ದ ಸೇಲ್ಸ್ ಬುಕ್. ಆಪ್ಷನ್ ಬಿ, ಟೋಟಲ್ ಆಫ್ ರಿಟರ್ನ್ ಔಟ್ವಾರ್ಡ್ಸ್ book is debited to return outwards account. Option C, the balance of petty cash book is liability. Option D, cash book is a subsidiary book as well as a ledger. Right answer option D. Next question, salaries due for the month of March will appear. ಮಾರ್ಚ್ ಮಂತಿದ್ದು ಸ್ಯಾಲ್ರಿ ಏನಾಗಿದೆ, ಡ್ಯೂ ಇದೆ. ನಾವು ಅದನ್ನು ಎಲ್ಲಿ ತೋರಿಸ್ತೀವಿ? ಆಪ್ಷನ್ ಎ, ಆನ್ ದ ರೆಸಿಪ್ಟ್ ಸೈಡ್ ಆಫ್ ದ ಕ್ಯಾಶ್ ಬುಕ್. ಆಪ್ಷನ್ ಬಿ, ಆನ್ ದ ಪೇಮೆಂಟ್ ಸೈಡ್ ಆಫ್ ದ ಕ್ಯಾಶ್ ಬುಕ್. ಆಪ್ಷನ್ ಸಿ, ಆ್ಯಸ್ ಎ ಕಾಂಟ್ರಾ ಎಂಟ್ರಿ. ಆಪ್ಷನ್ ಡಿ, ನೋವೇರ್ ಇನ್ ದ ಕ್ಯಾಶ್ ಬುಕ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಕಾಲಮ್ ಆಫ್ ಟ್ರಿಪಲ್ ಕಾಲಮ್ ಕ್ಯಾಶ್ ಬುಕ್? ಯಾವುದು ಇದರಲ್ಲಿ ಟ್ರಿಪಲ್ ಕಾಲಮ್ ಕ್ಯಾಶ್ ಬುಕ್ ಅಲ್ಲ ಅಂತ ಕೇಳಿರೋದು? ಕ್ಯಾಶ್ ಕಾಲಮ್, ಆಪ್ಷನ್ ಬಿ ಬ್ಯಾಂಕ್ ಕಾಲಮ್, ಆಪ್ಷನ್ ಸಿ ಪೆಟ್ಟಿ ಕ್ಯಾಶ್ ಕಾಲಮ್, ಆಪ್ಷನ್ ಡಿ ಡಿಸ್ಕೌಂಟ್ ಕಾಲಮ್. ಕ್ಯಾಶು, ಬ್ಯಾಂಕು, ಡಿಸ್ಕೌಂಟು ಈ ಮೂರು ಕೂಡ ಟ್ರಿಪಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ಬರುತ್ತೆ. ಸಿ ಪೆಟ್ಟಿ ಕ್ಯಾಶ್ ಕಾಲಮ್ ಏನಿದೆ ಇದು ಟ್ರಿಪಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ಬರೋದಿಲ್ಲ. ಸೊ ಆನ್ಸರ್ ಆಪ್ಷನ್ ಸಿ ಪೆಟ್ಟಿ ಕ್ಯಾಶ್ ಕಾಲಮ್. ನೆಕ್ಸ್ಟು ನಾವು ಕ್ಲಾಸಲ್ಲಿ ಟ್ರಯಲ್ ಬ್ಯಾಲೆನ್ಸು ರಿಲೇಟೆಡ್ ಆಗಿರೋ MCQ ಕ್ವಶನ್ಸ್ನ ನೋಡ್ತಾ ಹೋಗೋಣ.